ಮಟ್ಕಾ ಅಶ್ವಥ್ ಮಟ್ಕಾ ಕಿಂಗ್ ಪಿನ್ ಎಂದೇ ಖ್ಯಾತಿಯಾಗಿರುವ ಮಟ್ಕಾ ಅಶ್ವತ್ಥನನ್ನು ಮಂಗಳವಾರ ಪಾವಗಡ ಪೊಲೀಸರು ಬಂಧಿಸಿದ್ದಾರೆ. ವಿಶೇಷವಾಗಿ ಮಟ್ಕಾ ಅಶ್ವಥ್ ಮನೆಯಿಂದ ಮೆರವಣಿಗೆ ಮೂಲಕ ಪಾವಗಡ ಪೊಲೀಸ್ ಠಾಣೆಗೆ ಕರೆತಂದು ಬಂಧಿಸಿದ್ದಾರೆ. ಏಕಾಏಕಿ ದಾಳಿ ಮಾಡಿ 3,600 ರೂಗಳನ್ನು ಮತ್ತು ಮನೆಯಲ್ಲಿದ್ದ ಇನ್ನೋರ್ವ ಮಹಿಳೆಯನ್ನು ಸಹ ಬಂಧಿಸಿದ್ದಾರೆ ಎನ್ನಲಾಗಿದೆ. ಆದರೆ ಮಟ್ಕಾ ಅಶ್ವಥ್ಗೆ ಈ ಒಂದು ದಾಳಿ, ಒಂದು ಬಂಧನ ಹೊಸದೇನಲ್ಲ. ಕಳೆದ 40 ವರ್ಷಗಳಿಂದ ನಿರಂತರವಾಗಿ ಮಟ್ಕಾ ದಂಧೆಯಲ್ಲಿ ತೊಡಗಿರುವ ಅಶ್ವಥ್ಗೆ ಇದು ಕಾಮನ್ ಕಣ್ರಿ. ಜೈಲಿಗೆ ಹೋಗೋದು ಮಾವನ ಮನೆಗೆ ಹೋಗಿ ಬಂದ ಹಾಗೆ. ಯಾಕಪ್ಪ ಅಂದರೆ ಬಳ್ಳಾರಿ ಜೈಲಲ್ಲಿದ್ದು ಗಡಿಪಾರಾಗಿದ್ದು ಅನುಭವವನ್ನು ಪಡೆದುಕೊಂಡಿರುವ ಮಟ್ಕಾ ಅಶ್ವಥ್ಗೆ ಇದೇನು ಹೊಸದೇನಲ್ಲ. ಪಾವಗಡ ತಾಲೂಕು ಶನಿಮಾತ್ಮ ದೇವಸ್ಥಾನಕ್ಕೆ ಸುಪ್ರಸಿದ್ಧ, ಅಂತ್ಯ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸುಪ್ರಸಿದ್ಧ, ಅದೇ ರೀತಿ ನಿಡಗಲ್ ಬೆಟ್ಟದ ದುರ್ಗದಿಂದ ಪ್ರಸಿದ್ಧಿಯಾಗಿದೆ. ಆದರೆ ಇಂತಹ ಪಾವಗಡ ತಾಲೂಕಿನಲ್ಲಿ ಅಕ್ರಮ ಚಟುವಟಿಕೆಗಳಿಗೆ, ಅಕ್ರಮ ದಂಧೆಗಳಿಗೆ ಕಡಿಮೆ ಏನಿಲ್ಲ. ಈ ಒಂದು ಮಟ್ಕಾ ದಂಧೆ, ಇಸ್ಪೀಟ್ ದಂಧೆ, ಅಕ್ರಮ ಮರಳು ದಂಧೆ ಇವೆಲ್ಲ ಕಾಮನ್ ಆಗಿದೆ. ಪೊಲೀಸರು ದಾಳಿ ಮಾಡ್ತಾರೆ, ಕೇಸುಗಳಾಗ್ತಾರೆ, ಆದರೆ ಹೊರಬಂದ ನಂತರ ಮತ್ತೆ ತಮ್ಮ ಚಾಳಿಯನ್ನು ಮುಂದುವರಿಸ್ತಾರೆ. ರೇಷನ್ ಅಂಗಡಿಯಲ್ಲಿ ಅಕ್ಕಿ, ಬೇಳೆ, ತರಕಾರಿ ಕೊಂಡ್ಕೊಳ್ಳೋ ಹಾಗೆ ಅದು ನಿಲ್ಲಲ್ಲ. ಅದೇ ರೀತಿ ಮಟ್ಕಾನೂ ಅಷ್ಟೇ. ಮಟ್ಕಾ ಬರೆಯೋರು, ಮಟ್ಕಾ ಆಡೋರು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಪ್ರತಿನಿತ್ಯ ಮಟ್ಕಾ ಆಡ್ತಾನೇ ಇರ್ತಾರೆ. ಈ ಒಂದು ಆಟದಲ್ಲಿ ತೊಡಗಿರೋರು ಇಲ್ಲಿವರೆಗೂ ಯಾರೂ ಉದ್ಧಾರ ಆಗಿಲ್ಲ ಕಣ್ರಿ. ದಲಿತರೇ ಹೆಚ್ಚಾಗಿ, ಕೂಲಿ ಕಾರ್ಮಿಕರೇ ಹೆಚ್ಚಾಗಿ ವಾಸಿಸುವ ಪಾವಗಡ ತಾಲೂಕಿನಲ್ಲಿ ದುಡಿದ ಅರ್ಧದಷ್ಟು ಹಣವನ್ನು ಮಟ್ಕಾಗೆ ಹಾಕಿ ತಮ್ಮ ಸಂಸಾರವನ್ನು ಹಾಳು ಮಾಡಿಕೊಳ್ತಿದ್ದಾರೆ. ಆದರೆ ಮಟ್ಕಾ ನಡೆಸುವವರು ಮಾತ್ರ ಕೋಟ್ಯಾಂತರ ರೂಪಾಯಿಗಳನ್ನು ಸಂಪಾದನೆ ಮಾಡಿಕೊಂಡು, ಆಸ್ತಿ ಪಾಸ್ತಿಗಳನ್ನು ಮಾಡಿಕೊಂಡು, ಮೈ ತುಂಬ ಬಂಗಾರದ ಒಡವೆಗಳನ್ನು ಹಾಕ್ಕೊಂಡು ಮೆರೀತಾ ಇದ್ದಾರೆ ಕಣ್ರಿ. ಪಾವಗಡ ಪಟ್ಟಣದಲ್ಲಿ ಶಾಂತಿನಗರ, ಗುಟ್ಟಳ್ಳಿ, ರೈನ್ ಗೇಜ್ ಬಡಾವಣೆ, ಶಿರಾ ರಸ್ತೆ ಮಾರ್ಗದ ನಾಗರ ಕಟ್ಟೆ, MAG ಸರ್ಕಲ್ ಮತ್ತು ಹಳೆ ಬಸ್ ನಿಲ್ದಾಣ, ಹೊಸ ಬಸ್ ನಿಲ್ದಾಣ, ಸಂಧಿಗಳಲ್ಲಿ, ಗೊಂದಿಗಳಲ್ಲಿ ಒಂದು ಮಟ್ಕಾ ಬರೆಯುತ್ತಾ ಇರುತ್ತೆ. ಹಾಗಾದರೆ ಈ ಒಂದು ಮಟ್ಕಾ ಅಶ್ವಥ್ ಬಂಧನದ ಹಿನ್ನೆಲೆಯಲ್ಲಿ ದಲಿತ ಮುಖಂಡ ಕೃಷ್ಣಮೂರ್ತಿ ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಬನ್ನಿ. ಸರ್, ಕೃಷ್ಣಮೂರ್ತಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷರು. ಏನು ಇವತ್ತು ಪಾವಗಡ ತಾಲೂಕಲ್ಲಿ ನಿರಂತರವಾಗಿ ಮಟ್ಕಾ ದಂಧೆ ನಡೀತಾ ಇದೆ. ಈ ಮಟ್ಕಾ ದಂಧೆಗೆ ಮೂಲ ಕಾರಣ ಯಾರಪ್ಪ ಅಂದರೆ ಅಶ್ವಥ್ ಅಂತೇಳಿ. ಮಟ್ಕಾ ಅಶ್ವಥ್ ಅಂತಾನೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಈತ ನಿರಂತರವಾಗಿ ಯಾರೇ ಬಂದರೂ ಕೂಡ, ಅಧಿಕಾರಿಗಳು ಯಾರೇ ಬಂದರೂ ಕೂಡ ನಿರಂತರವಾಗಿ ಮಟ್ಕಾ ದಂಧೆ ಮಾಡ್ತಾಯಿದ್ದಾರೆ. ಮೊದಲ ಮ್ಯಾನ್ಯಲ್ ಆಗಿತ್ತು, ಇವಾಗ ಮೊಬೈಲ್ ಮೂಲಕನೇ ಮಟ್ಕಾ ದಂಧೆ ಮಾಡ್ತಾಯಿದ್ದಾನೆ. ಹಲವಾರು ಸತಿನ ಗಡಿಪಾರು ಮಾಡಿದ್ರು ಕೂಡ ಇವರು ಎಚ್ಚೆತ್ಕೊಂಡಿಲ್ಲ. ಮತ್ತೆ ಈ ಪ್ರಕರಣಗಳು ಆಗ್ತಾ ಇದ್ದಾವೆ. ಇದಕ್ಕೆಲ್ಲ ಚುನಾಯಿತ ಪ್ರತಿನಿಧಿಗಳು ಕೂಡ ನಿರಂತರವಾಗಿ ಇವಾಗ ಸಾಥ್ ಕೊಟ್ಕೊಂಡು ವೋಟ್ ಬ್ಯಾಂಕ್ಗೋಸ್ಕರ ಮಟ್ಕಾವನ್ನು ನಿರಂತರವಾಗಿ ಮಾಡ್ತಾಯಿದ್ದಾರೆ. ಯಾವುದೇ ದಕ್ಷ ಆಡಳಿತರಾಗಿರ್ತಕ್ಕಂಥ ಏನು SC/ST ಜಾಸ್ತಿ ಇರ್ತಕ್ಕಂಥದ್ದು, ಇಲ್ಲ ಕೂಲಿ ಮಾಡಿ ಜೀವನ ಮಾಡ್ತಿರ್ತಕ್ಕಂಥದ್ದು ಈ ಸಮುದಾಯಗಳು. ಕೂಲಿ ಮಾಡಿರ್ತಕ್ಕಂಥ ಹಣದಲ್ಲಿ ಮಟ್ಕಾ ಆಡಿಬಿಟ್ಟು ಹೆಂಡ್ರ ಮಕ್ಕಳಿಗೆ ಬೀದಿ ಪಾಲು ಮಾಡ್ತಾಯಿದ್ದಾರೆ. ಅವ್ರ ವಿದ್ಯಾಭ್ಯಾಸ ಆಗಲಿ, ಅವ್ರಿಗೆ ಪೌಷ್ಟಿಕ ಆಹಾರ ಆಗಲಿ, ಈ ರೀತಿ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಅಡಿಯಲ್ಲಿ ಸಿಲುಕಿ ಅವರು ಮುಂದೆ ನೀಡ್ತಾ ಇದ್ದಾರೆ. ದಯಮಾಡಿ ಸರ್ಕಾರ ಈಗಲಾಗಿ ಎಚ್ಚೆತ್ಕೊಂಡು ಇವು ಮಟ್ಕಾಗೆ ಕಡಿವಾಣ ಆಗಬೇಕು ಮತ್ತು ಸಮಾಜ. ಇನ್ನು ಪಾವಗಡ ತಾಲೂಕಿನಲ್ಲಿ ಪ್ರತಿ ಹಳ್ಳಿಗಳು ಸಹ ಮಟ್ಕಾ ಬರೀತಾ ಇರುತ್ತೆ. ಕೆಲವಷ್ಟು ಉದಾಹರಣೆಯಾಗಿ ನಾನೀಗ ನಿಮ್ಮ ಮುಂದೆ ಇಡ್ತಾ ಇರ್ತೀನಿ. ಪಳವಳ್ಳಿ, ಹಿರಮಣಿ, ವೆಂಕಟಮ್ಮನಹಳ್ಳಿ, ಅಕ್ಕಮ್ಮನಹಳ್ಳಿ, ಗುಮ್ಮಘಟ್ಟ, ಚೆನ್ನಮ್ಮರೆಡ್ಡಿಹಳ್ಳಿ, ವೀರಪ್ಪ ಸಮುದ್ರ, ಮಾತರಾತನಹಳ್ಳಿ, ONS ಕೋಟೆ, ಆಂಧ್ರದ ರಾಳಪಳ್ಳಿ, ಮಡಚಿರ ತಾಲೂಕಲ್ಲೂ ಸಹ ಈ ಒಂದು ಮಟ್ಕಾ ಅಶ್ವಥ್ ಅವರ ಗ್ಯಾಂಗು ಮಟ್ಕಾ ದಂಧೆಯನ್ನು ನಡೆಸ್ತಾ ಇದ್ದಾರಂತೆ. ನಿತ್ಯ 2 ಆಟಗಳನ್ನು ಆಡಿಸುವ ಈ ಒಂದು ಮಟ್ಕಾ ದಂಧೆಯಲ್ಲಿ ಇಲ್ಲಿವರೆಗೂ ಯಾರು ನನಗೆ ಲಾಭ ಬಂದಿದೆ, ಮಟ್ಕಾದಿಂದ ನಾನು ಶ್ರೀಮಂತನಾಗಿದ್ದೇನೆ, ಮಟ್ಕಾ ಆಡೋದ್ರಿಂದ ನನ್ನ ಸಂಸಾರ ಚೆನ್ನಾಗಿದೆ ಅಂತ ಹೇಳ್ಕೊಳ್ಳೋರು ಯಾರೊಬ್ಬರು ಇಲ್ಲ. ಆದರೆ ಮಟ್ಕಾ ನಡೆಸುವವರು ಮಾತ್ರ ಶ್ರೀಮಂತರಾಗ್ತಾ ಇದ್ದಾರೆ. ಇನ್ನು ಮಟ್ಕಾ ದಂಧೆಯ ಜೊತೆಗೆ ಇಸ್ಪೀಟು, ಜೂಜು, ಅಕ್ರಮ ಮರಳು ದಂಧೆ, ಇತ್ತೀಚೆಗಷ್ಟು ಯುವ ಪಡೆಯಲ್ಲಿ ಗಾಂಜಾ ಸೇವನೆಯಲ್ಲಿ ಪಾವಗಡ ತಾಲೂಕು ಪ್ರಸಿದ್ಧಿಯಾಗಿದಂತೆ. ಯಾರ ಬಾಯಲ್ಲಿ ನೋಡಿದ್ರು ಪಾವಗಡ ತಾಲೂಕಿನ ಯುವಕರು ಗಾಂಜಾ ಸೇವನೆಯಲ್ಲಿ ತೊಡಗಿದ್ದಾರೆ. ರಾತ್ರಿ ಹೊತ್ತು ಸಿಗರೇಟಲ್ಲಿ ಒಂದು ಗಾಂಜಾವನ್ನು ಮಿಕ್ಸ್ ಮಾಡಿಕೊಂಡು ಕುಡಿತಾರಂತೆ. ಬಲ್ಲ ಮೂಲೆಗಳಿಂದ ತಿಳಿದು ಬಂದಿದೆ. ಪೊಲೀಸ್ ಇಲಾಖೆ ಈ ಒಂದು ಗಾಂಜಾ ಸೇವನೆ, ಗಾಂಜಾ ಮಾರಾಟದ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು, ತನಿಖೆ ಮಾಡಬೇಕು. ಇಲ್ಲಾಂದರೆ ಪಾವಗಡ ತಾಲೂಕಿನ ಯುವ ಜನತೆ ಅಡ್ಡ ದಾರಿ ಹಿಡಿದು ಹಾಳಾಗುವುದಂತೂ ಗ್ಯಾರಂಟಿಯಾಗಿದೆ. ಇನ್ನು ಮಟ್ಕಾ ದಂಧೆ, ಇಸ್ಪೀಟ್ ದಂಧೆ, ಜೂಜಿನಲ್ಲಿ ತೊಡಗಿರುವ ಯುವಕರು ಅದೆಷ್ಟು ತಮ್ಮ ಹಣವನ್ನು ಕಳೆದುಕೊಂಡು ಬೀದಿಪಾಲಾಗಿದ್ದಾರೆ. ಸಂಸಾರಗಳನ್ನು ಹಾಳು ಮಾಡಿಕೊಂಡಿದ್ದಾರೆ. ಕೆಲವರಂತೂ ಆತ್ಮಹತ್ಯೆ ದಾರಿ ಹಿಡಿದಿದ್ದಾರೆ. ಕೆಲವರಂತೂ ಊರನ್ನೇ ತೊರೆದಿದ್ದಾರೆ.
ಇನ್ನು ಯಾವುದೇ ದಾರಿ ಕಾಣದೆ ಮಡ್ಕದಿಂದ ಈಸ್ಪೀಟ್ನಿಂದ ಜೋಜಿನಿಂದ ಸೋತವರು ಪಲಾಯನ ಮಾಡಿದ್ದಾರೆ. ಪಾವಗಡ ವೃತ್ತ ನಿರ್ದೇಶಕರು ಬಂದ ನಂತರ ಮೊಟ್ಟ ಮೊದಲಾಗಿ ಮಡ್ಕ ಸೋತನ್ನ ಬಂಧಿಸಿ ಪಾವಗಡ ನಮಗೆಲ್ಲರಿಗೂ ಹೆಮ್ಮೆ ಆಗಿದೆ. ಇನ್ನು ಮುಂದೆನೂ ಕೂಡ ನಾವು ಬಿಡುಗಡೆ ಆದ ನಂತರನೂ ಕೂಡ ಈ ಒಂದು ದಾಂಧಲೆ ನಡೆಸ್ತೇನೆ ಕಡಿವಾಣ ಹಾಕಬೇಕು. ಕಡಿವಾಣ ಹಾಕಿಲ್ಲ ಅಂತಂದರೆ ಮತ್ತೆ ನಾವು ಇವರು ಅವರೇ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಬರುತ್ತೆ. ಯಾವುದೇ ಆಶಾಮಿಷಗಳಿಗೆ ಬಲಿಯಾಗ್ತಾನೆ ದಕ್ಷ ಪ್ರಾಮಾಣಿಕವಾಗಿ ಕರ್ತವ್ಯನ ನಿಭಾವಣೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಅಧಿಕಾರಿಗಳಿಗೂ ಕೂಡ ನಾನು ಸಂದೇಶವನ್ನು ಮಾಡ್ತಾಯಿದ್ದೀನಿ. ಮೊದಲು ನೂತನವಾಗಿ ವರ್ಗವಾಗಿ ಬಂದ ಕೆ ಸುರೇಶ್ ಅವರ ಈ ಒಂದು ಕಾರ್ಯಕ್ಕೆ ಸಾರ್ವಜನಿಕರ ವಲಯದಲ್ಲಿ ಮೆಚ್ಚುಗೆಯನ್ನು ವ್ಯಕ್ತವಾಗ್ತಿದೆ. ಆದರೆ ಅವರ ಈ ಒಂದು ಕಾರ್ಯ ಯಾವ ರೀತಿಯಾಗಿ ಮುಂದುವರಿಸ್ತಾರೆ ಅನ್ನೋದನ್ನು ನಾವು ನೀವೆಲ್ಲ ಕಾದು ನೋಡಬೇಕಾಗಿದೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ಲೈಕ್ ಮಾಡಿ ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.